ಈ ಮಟ್ಟದ ಬೆಳವಣಿಗೆ ನೋಡ್ತಾ ಇದ್ರೆ ಮಂಡ್ಯ ಕೋಟೆಯಲ್ಲಿ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಇನ್ನೊಂದು ಕಡೆ ಸುಮಲತಾ ಅಂಬರೀಶ್ ನಡುವಿನ ಫೈಟ್ ಅಂತೂ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ರಣರಂಗದಲ್ಲೇ ಮೊಮ್ಮಗನನ್ನ ದಳಪತಿಯಾಗಿ ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ಘೋಷಣೆ ಮಾಡ್ತಾರೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಕುಮಾರಸ್ವಾಮಿ ಮಗನಿಗೆ ಆ ಭಾಗದಲ್ಲಿ ಪ್ಲಸ್ ಏನು, ನಿಖಿಲ್ ಹಿನ್ನಡೆ ಆಗುವ ಅಂಶಗಳೇನು, ಅದನ್ನು ಕೂಡ ತೆರೆದಿಡ್ತೀವಿ. ಸಕ್ಕರೆ ನಾಡಲ್ಲಿ ಇವತ್ತು ಮೊಮ್ಮಗನನ್ನ ಅಧಿಕೃತವಾಗಿ ಕಿರೀಟ ಧಾರಣೆ ಮಾಡಿ ದೇವೇಗೌಡರು ಘೋಷಣೆ ಮಾಡ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆ ನಂತರದಲ್ಲಿ ನಡೆಯುವಂಥ ಬೆಳವಣಿಗೆಗಳು. ಸಕ್ಕರೆ ನಾಡಲ್ಲಿ ಸುಮಲತಾ ಅವ್ರಿಗೂ ಕೂಡ ವರದಾನ ಇದೆ, ಜೊತೆಗೆ ಅವ್ರಿಗೂ ಕೂಡ ಮುಳುವಾಗುವ ಹಲವಾರು ಲಕ್ಷಣಗಳಿದೆ. ಆ ಎಲ್ಲ ಪಾಯಿಂಟ್ಸ್ಗಳನ್ನು ಕೆಲವೇ ಕ್ಷಣದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಅವರಿಬ್ಬರ ನಡುವೆ ಜಿದ್ದಿನ ಒಂದು ರೀತಿ ಸ್ಟಾರ್ ಕಾನ್ಸ್ಟಿಟ್ಯೂಯನ್ಸಿ. ಹಂಗೆ ನೋಡೋಕೋದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕೂಡ ಒಂದು. ಇಬ್ಬರ ಪಾಸಿಟಿವ್ ಮತ್ತು ನೆಗೆಟಿವ್, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳ ಬಗ್ಗೆ ನಾವೀಗ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ಪಾಸಿಟಿವ್ ಪಾಯಿಂಟ್ಸ್ ಏನೇನು ಅಂತ ನೋಡೋಣ. ತಾತ ಹಾಗೂ ಅಪ್ಪನ ಪ್ರಭಾವಿ ವರ್ಚಸ್ಸು ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವರ ಬೆನ್ ಹಿಂದೆ ಇದೆ ಅನ್ನೋದನ್ನ ಗಮನಿಸಲೇಬೇಕು, ಒಪ್ಕೊಳ್ಳೇಬೇಕು. ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಂಡ್ಯ ಭಾಗದಲ್ಲಿ ಒಕ್ಕಲಿಗರ ಮತಗಳಂತೂ ಇದ್ದೇ ಇದೆ. ಸೊ ಹಾಗಾಗಿ ಒಕ್ಕಲಿಗರ ಭದ್ರಕೋಟೆ ಆಗಿರೋದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್. ಇನ್ನು ಜಿಲ್ಲೆಯ ಉದ್ದಗಲಕ್ಕೂ ಇರುವ ಸಶಕ್ತ ಕಾರ್ಯಕರ್ತರ ಪಡೆ, ಡೆಫಿನೆಟ್ಲಿ ಹೌದು. 7 ವಿಧಾನಸಭಾ ಕ್ಷೇತ್ರ ಎಲ್ಲಿ ನೋಡಿದ್ರು JDS ಬಾವುಟ ಕಳೆದ ಬಾರಿ ವಿನ್ ಆದಾಗ. ಸೊ ಹಾಗಾಗಿ ಕಾರ್ಯಕರ್ತರಿದ್ದಾರೆ ಅನ್ನೋದು. ಕರೆಕ್ಷನ್, ಜಿಲ್ಲೆಯ 8 ಶಾಸಕರು JDS ಪಕ್ಷದವರೇ ಆಗಿರೋದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಆಗಿರುತ್ತೆ ಅನ್ನೋದನ್ನ ಗಮನಿಸಬೇಕು. ಜೊತೆಗೆ ನಿಖಿಲ್ ಯೂತ್ ಫೇಸ್ ಆಗಿರೋದ್ರಿಂದ ಮತದಾರರನ್ನ ಸೆಳೆಯಬಹುದಾದ ಎಲ್ಲ ಲಕ್ಷಣಗಳು ಕೂಡ ಇದೆ ಅನ್ನೋದು. ಇನ್ನು ಅವರಿಗೆ ನಕಾರಾತ್ಮಕ ಪಾಯಿಂಟ್ಸ್ ಅಂದರೆ ನೆಗೆಟಿವ್ ಪಾಯಿಂಟ್ಸ್ ಏನೆಲ್ಲ ನೋಡೋಣ. ಕುಟುಂಬ ರಾಜಕಾರಣ ನಿಖಿಲ್ ಪಾಲಿಗೆ ದೊಡ್ಡ ಮುಳುವಾಗುವ ಸಾಧ್ಯತೆಗಳು ಕೂಡ ಇದೆ, ತಳ್ಳು ಹಾಕೋಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಯಾವ ಅನುಭವವೂ ಇಲ್ಲದಿರುವುದು ಅವರಿಗೆ ನೆಗೆಟಿವ್ ಆಗಿ ಕಂಡುಬರುತ್ತೆ. ಹಂಗೆ ನೋಡೋಕ್ಕೋದ್ರೆ ಇನ್ನೊಬ್ರಿಗೂ ಕೂಡ ಅನುಭವ ಇಲ್ಲ. ಸ್ಥಳೀಯರ ಕಡೆಗಣಿಸಿ ನಿಖಿಲ್ಗೆ ಟಿಕೆಟ್ ಕೊಟ್ಟಿರೋದು ಅಫ್ಕೋರ್ಸ್ ಒಳಗೆ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡ ಅದು. ಸುಮಲತಾಗಿರುವಂಥ ಮೆಚುರಿಟಿ ನಿಖಿಲ್ಗೆ ಇಲ್ಲದಿರುವುದು ಅನ್ನೋದು ಕೂಡ ಒಂದು ಮಾತು ಕೇಳಿ ಬರ್ತಾ ಇದೆ. ಕೇವಲ ಅಪ್ಪನ ಬಲದಿಂದಲೇ ಚುನಾವಣಾ ಅಖಾಡದಲ್ಲಿರೋದು, ಬಿಕಾಸ್ ಸ್ವಂತ ಬಲ ಈ ಕ್ಷಣಕ್ಕೆ ಅವ್ರಿಗಿಲ್ಲ. ಸುಮಲತಾ ಅವ್ರನ್ನ ಇಡೀ ಸರ್ಕಾರವೇ ಹಣಿಯೋದಕ್ಕೆ ನಿಂತಿರೋದು. ಸುಮಲತಾ ಪರ ಇರುವಂಥ ಅನುಕಂಪದ ಅಲೆ ದೊಡ್ಡ ಮಟ್ಟದಲ್ಲಿದೆ. ಪ್ಲಸ್ ನಾವು ಮೆನ್ಷನ್ ಮಾಡೋಣ, ಇತ್ತೀಚೆಗೆ ಅವರ ದೊಡ್ಡಪ್ಪ ಆಡಿರೋ ಮಾತು ನಿಖಿಲ್ಗೆ ನೆಗೆಟಿವ್ ಪಾಯಿಂಟ್ಸ್ ಆಗಿ ಗ್ಯಾರಂಟಿ ಹೊಡೆಯುತ್ತೆ. ಇನ್ನು ಮಗದೊಂದು ಕಡೆ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಿದ್ದಾರೆ. ಅವರ ನಿಲುವು ಮಾರ್ಚ್ 18ನೇ ತಾರೀಕು ಗೊತ್ತಾಗುತ್ತೆ, ಪಕ್ಷೇತರರೋ ಅಥವಾ BJPಯೋ ಅಂತ. ಆದರೆ ಈ ಕ್ಷಣ ಅವರಿಗಿರುವಂಥ ಪಾಸಿಟಿವ್ ಪಾಯಿಂಟ್ಸ್ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನಲ್ಲಿ. ಅಂಬರೀಶ್ ಮೇಲಿನ ಮಂಡ್ಯ ಜನರ ಅಚ್ಚಳಿಯದಂಥ ಪ್ರೀತಿ ಅವರ ಜೊತೆ ಇದ್ದೇ ಇದೆ. ಅಂಬರೀಶ್ ಸಾವಿನ ಅನುಕಂಪ ಮತವಾಗಿ ಪರಿವರ್ತನೆ ಆಗುವಂಥ ಲಕ್ಷಣಗಳು ಅವರಿಗೆ ಪಾಸಿಟಿವ್ ಪಾಯಿಂಟ್ಸ್ ಆಗಿ ಕಂಡು ಬರುತ್ತೆ. ನಿಖಿಲ್ ಸ್ಪರ್ಧೆಯಿಂದ ಅಸಮಾಧಾನಗೊಂಡಿದ್ದಾರೆ ಕೈ ಕಾರ್ಯಕರ್ತರು, ಬಿಕಾಸ್ ಅವರೆಲ್ಲರೂ ಕೂಡ ಇದೀಗ ಸುಮಲತಾ ಅವರ ಪರ ನಿಂತಿದ್ದಾರೆ. ಇದು ಪ್ಲಸ್ ಪಾಯಿಂಟ್. ನಿಖಿಲ್ ಕ್ಷೇತ್ರದ ಹೊರಗಿನವರೆಂಬ ಅಪವಾದ ಕೂಡ ಇದೆ. ಸೊ ಹಾಗಾಗಿ ಇದು ಸುಮಲತಾಗೆ ಮತವಾಗಿ ಕನ್ವರ್ಟ್ ಆಗುತ್ತಾ ಕಾದು ನೋಡಬೇಕು. JDS ವಿರುದ್ಧದ ಎಲ್ಲ ಮತಗಳ ಧ್ರುವೀಕರಣ ಇದು ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್. ಫೈನಲಿ
ಎಳೆಯ ನಿಖಿಲ್ಗಿಂತ ಸುಮಲತಾ ಉತ್ತಮ ಆಯ್ಕೆ ಅನ್ನುವ ನಂಬಿಕೆ ಈಗಾಗಲೇ ಓಡಾಡ್ತಾ ಇದೆ. ಸೊ ಹಾಗಾಗಿ ಅದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಗೋಚರಗೊಳ್ತಾ ಇದೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್, ಮೈನಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಮಂಡ್ಯ JDSನ ಭದ್ರಕೋಟೆ ಆಗಿರೋದು ಎಲ್ಲೋ ಒಂದು ಕಡೆ ಸುಮಲತಾ ಅಂಬರೀಷ್ ಅವರಿಗೆ ಕಾಡುತ್ತೆ. ಕುಮಾರಸ್ವಾಮಿ ಅವರ ರೈತ ಪರ ಯೋಜನೆಗಳು ಇತ್ತೀಚೆಗೆ 1.5 ಹಲವಾರು ಕೋಟಿ ಹಂಗೆ ನೋಡೋಕ್ಕೆ ಹೋದರೆ ಅವರಿಗೆ ಘೋಷಣೆ ಮಾಡಿರೋದು, ಇದು ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿಸ್ಬಿಟ್ಟು ಸುಮಲತಾಗೆ ಅಡ್ಡಿಗಾಲಾಗುತ್ತಾ ಅಂತ. JDSಗೆ ಓಟ್ ಹಾಕಿದರೆ ಭವಿಷ್ಯದಲ್ಲಿ ಉತ್ತಮ ಅನ್ನುವ ನಂಬಿಕೆ ಏನಾದರೂ ಬಂದುಬಿಟ್ರೆ ಸುಮಲತಾಗೆ ಕಾಡು ಬಿಡುತ್ತದು. ಪಕ್ಷೇತರಾಗಿ ಸ್ಪರ್ಧಿಸ್ತಾ ಇರೋದ್ರಿಂದ ಮನೆ ಮನೆ ಪ್ರಚಾರ ಕಷ್ಟ, ಹಾಗಾಗಿ ಅದು ನೆಗೆಟಿವ್ ಪಾಯಿಂಟ್. BJP ಅಭ್ಯರ್ಥಿ ಹಾಕಿದ್ರೆ ಸುಮಲತಾಗೆ ಬೀಳಬಹುದಾದ ಮತಗಳಿಗೆ ಗ್ಯಾರಂಟಿ ಕೊಕ್ಕೆ ಆಗುತ್ತೆ. ಸೊ ಹಾಗಾಗಿ ಅವರ ನಿಲುವೇನು ಕಾದು ನೋಡಬೇಕು. ಕೈ ನಾಯಕರು ಅಂತರ ಕಾಯ್ದುಕೊಂಡ್ರೆ ಸುಮಲತಾಗೆ ಸಂಕಷ್ಟ, ಬಿಕಾಸ್ ಅವ್ರ ಕಡೆಯವರು ಅರ್ಧ ಇಲ್ಲಿ ಅರ್ಧ ಅಲ್ಲಿ ಅನ್ನೋದಾಗ್ಬಿಟ್ರೆ ಎಗೈನ್ ಟಫ್.